ಕೋರೋಣ. ಆದರೆ ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯ್ತದೆ? ಟೋಲ್ ಬೆಲೆ ಅದನ್ನ ಯಾಕೆ ಅವರು ಮಾಡ್ತಾಯಿಲ್ಲ, ಪ್ರೊಟೆಸ್ಟ್ ಮಾಡ್ತಾಯಿಲ್ಲ ಟೋಲ್ ಬೆಲೆಗೆ? ಹಿಂದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹಾಗೂ ಅವರು ಜನಪ್ರತಿನಿಧಿಗಳು ತಾನೆ. ನಾವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ, ಅದರಿಂದ ಯಾರಿಗ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತಾ ಇದೆ. ರೈತರ ಬದುಕನ್ನು ನಾವು ನೋಡ್ಬೇಕಲ್ಲ. ರೈತರು ಪಾರ್ಟಿ ಅಂತ ಬರೀ ಹಸಿರು ಟವಲ್ ಹಾಕೋಬಿಟ್ರೆ ಸಾಕಾ? ಅದರಿಂದ ಪಾಪ ಅವ್ರು ರಾಜಕೀಯ ಉಳಿಸ್ಕೋಬೇಕು, ಮಾಡಲಿ. ಬಟ್ ಅದೇ ಥರ ಬೇರೆಯವ್ರಿಗೂ ಕೂಡ ಅವರು ರೈತರಿಗೂ ಸಹಾಯ ಮಾಡಬೇಕಲ್ಲ. ಎಲ್ಲ ರೈತರೆಲ್ಲ ನಮ್ಮ ಊರುಗಳಿಗೆ ಹೋದಾಗೆಲ್ಲ ನಮಗೆ ಹೊಡಿಲಿಲ್ಲ ಸದ್ಯ, ನಮ್ಮ ಪುಣ್ಯ. ಎಲ್ಲ ಪಾಪ ಎಲ್ಲ ಹಸುಗಳನ್ನೆಲ್ಲ ಮಾರಕ್ಕೆ ಹೊರಟುಬಿಟ್ಟಿದ್ದಾರೆ ಅವರೆಲ್ಲ. ಗ್ಯಾರಂಟಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದಾರೆ ಅಷ್ಟೇ. ಬೇರೆ ರಾಜ್ಯಗಳಕ್ಕಿಂತ ನಮ್ಮ ರಾಜ್ಯದಲ್ಲಿ ಇನ್ನ ಕಡಿಮೆ ಇದೆ. ಸರ್, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಮುಖ್ಯವಾಗಿ ಪರಿಷತ್ ಸದಸ್ಯರ ನಾಮನಿರ್ದೇಶನದ ಅಂತಿಮ ಇವತ್ತಾಗುತ್ತೆ. ಯಾರನ್ನ ನೋಡಪ್ಪ, ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರನ್ನ ಭೇಟಿ ಮಾಡಿದೆ. ನಂಗೆ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದೆ. ಅವ್ರು ಬಂದಿದ್ರು, ಅವ್ರು ಭೇಟಿ. ತಪ್ಪೇನಿದೆ? ನಾವು ಕಾಂಗ್ರೆಸ್ ಕಚೇರಿ, ನಮ್ಮ ದೇವಸ್ಥಾನ, ನಾವು ಹೋಗ್ತೀವಿ, ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ. ತಪ್ಪೇನಿದೆ? ಪರಿಷತ್ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು. ಇನ್ನು ಚರ್ಚೆ ಬಂದಿಲ್ಲ, ಬಂದಾಗ ಖಂಡಿತ ಮಾತಾಡ್ತಾರೆ. ಬೇರೆ ಯಾರನ್ನ ಭೇಟಿ ಮಾಡಿದ್ರೆ ಸರ್ ನೀವು? ಈಗ ಹೋಗ್ತಾ ಇದೀವಿ, ನಮ್ಮ ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ನಾನು ಸಿಎಂ ಇಬ್ಬರು ಈಗ ಹೋಗ್ತಾ ಇದೀವಿ. ಮೂಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಜೆಡಿಎಸ್ ಮಧ್ಯೆ ಒಡಕು ಮೂಡ್ತಾ ಇದೆ. ನಿನ್ನೆ ಆದಂತಹ ಪ್ರೊಟೆಸ್ಟ್ಗೆ ಜೆಡಿಎಸ್ ಅವರು ಕರೆದಿಲ್ಲ ಅಂತ ಜೆಡಿಎಸ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ನನಗೆ ನೋಡಪ್ಪ, ಅವ್ರ ಪಾರ್ಟಿ ವಿಚಾರ ಬೇಡ. ಅವರೆಲ್ಲ ಒಂದು ನಾಣ್ಯದ ಎರಡು ಮುಖ. ಈಗ ಯಾಕೆ ಚರ್ಚೆ?